ಭಾಳ ಕಷ್ಟ. ಅವರೆಲ್ಲ ಎತ್ಕೊಂಡು ಎಳ್ದಾಡ್ಕೊಂಡು ಹೋಗ್ಬೇಕಾಗಿತ್ತು. ನಾವು ಪ್ರೇರಿಗೆ ಹೋಗುವಾಗ ದೂರ ನಡೆದು ಹೋಗ್ಬೇಕಾಗಿತ್ತು. ಅಷ್ಟು ದೂರ ನಡ್ಕೊಂಡೇ ಹೋಗ್ತಿತ್ತು. ಅಷ್ಟು ತೊಂದರೆ ಇದ್ದಿದ್ದು. ಅವಾಗ ತುಂಬ ನಮಗೆ ಕಷ್ಟದಲ್ಲಿ ದೇವರು ಸಹಾಯ ಮಾಡಿದರೆ ನಾವು ಏನು ಊಹಿಸಬಾರ್ದು. ದೇವರು ಅದು ಅಷ್ಟು ಅದ್ಭುತವಾಗಿ ದೇವರು ಇಲ್ಲಿ ತನಕ ನಡೆಸಿದರೆ, ಇನ್ನು ಮುಂದೆ ನಡೆಸ್ತಾರೆ. ಹಲ್ಲೆಲೂಯಾ. ಇನ್ಯಾರಾದರೂ ಹೇಳಿದ್ರು, ಒಬ್ಬರಿಬ್ಬರು ಸಾಕ್ಷಿ ಹೇಳ್ಬೋದು. ಬೇಕಾದ್ರೆ ಯಾರಾದರೂ ಸಾಕ್ಷಿ ಇದ್ದರೆ ರೇಣುಕ ಹೇಳ್ಬೋದು ಸಾಕ್ಷಿನ ನಿಂತ್ಕೊಂಡು. ಅವ್ರು 4 ವರ್ಷ, ಅವರು 7-8 ತಿಂಗಳ ಹಿಂದೆ 4 ವರ್ಷದಿಂದ ನನಗೆ ದೊಡ್ಡ ಆಗ್ತಾರನೆಲ್ಲ ಯಾರು ಹೇಳಿದ್ರು ನಿಮಗೆ ಯೇಸು ಬಗ್ಗೆ? ಯಾರು ಹೇಳಿಲ್ಲ ನನಗೆ. ಯೇಸಪ್ಪನೇ ಒಂದು ಅಲ್ಲಿ ನೋಡಿ, ಎಲ್ಲ ಆಶ್ಚರ್ಯ. ಅವ್ರು ಇವರೇ ಹೇಳೋರಂತೆ ಯೇಸು ಬಳಿಗೆ ಹೋಗೋಣ ಅಂತ. ಹಬ್ಬ ಹೋಗೋದು ಬೇಡ, ಇನ್ನೇನು ಬಿಡು, ನಾವು ಎಂತೆಂತಾರೆ ಸತ್ತೋಗಿ ಬಿಡೋಣ. ಎಷ್ಟು 15 ಲಕ್ಷ ಕಳೆದಿರೋದು ಹಾಸ್ಪಿಟ್ಲಿಗೆ, ದೇವರಿಗೆ ಅಂತ. ನನ್ನ ಮಗ ಅಷ್ಟು ಚೆನ್ನಾಗಿ ಓದೋನು, ಚೆನ್ನಾಗಿ ಓದ್ಕೊಂಡು ಮನೆಗೆ ಬಂದಾನೆ. 30 ಮಾರ್ಕ್ಸ್ ತಂದೇನು, ಆ ಸತಿ 10 ಮಾರ್ಕ್ಸ್ ತಗೋತೀನಿ. ನಾನು ಸತ್ತು ನನ್ನ ಮಗನ ದೋಷ ಆಗುತ್ತಲ್ಲ, ನಡೆಯುವ ಹೋಗೋಣ ಅಂತ ನಾನೇ ನನ್ನ ಮಗನ ಕರ್ಕೊಂಡು ಯೇಸಪ್ಪನ ಸ್ತೋತ್ರಕ್ಕೆ ಹೋಗಿ ಚೆನ್ನಾಗಿ ಗುಣವಾಗಿ ಚೆನ್ನಾಗಿ ಓಡಾಡ್ತೀನಿ.